ಮೇಡಮ್ ಖಂಡಿತ ನೀವು ಹೇಳಿದ ಮಾತಲ್ಲ ಅಂದರೆ ಮೊದಲು ಸಿನಿಮಾ ಆಮೇಲೆ ಸಂಸಾರ ಆಮೇಲೆ ಏನೋ ಅಂದರೆ ಕುಟುಂಬಕ್ಕೆ ಏನೋ ಮಾಡಬೇಕು ಅನ್ನೋಂಥ ಕೊನೆ ಆಸೆ ಕೂಡ ಅವ್ರದ್ದು ಆಗಿತ್ತು. ಆ ಆಡಿಯೋ ಕೂಡ ನಿಮ್ಮ ಜೊತೆ ನಡೆದಂಥ ಸಂಭಾಷಣೆ. ಸೊ ಈಗ ಅದಂದರೆ ಎಲ್ಲ ಒಂದು ಕಡೆ ಸುಮಿತ್ರಾ ಅವರು ಹಣಕ್ಕೆ ಒತ್ತಾಯಿಸ್ತಿದ್ರ, ಈ ನಿರ್ಮಾಪಕರಿಗೂ ಕೂಡ ಹಣಕ್ಕೆ ಬೇಡಿಕೆ ಇಟ್ಟರೆ ಈ ರೀತಿ ಘಟನೆ ನಡೀತಾ ಅನ್ನೋವಂಥದ್ದು. ಆ ಗುರುಪ್ರಸಾದ್ ಸರ್ ಜೊತೆ ಕೊನೆಯದಾಗಿ ಮಾತನಾಡಿದಂಥ ಆಡಿಯೋ ಬಗ್ಗೆ ನಿಮ್ಮ ಮಾತನಾಡಿ. ಕೊನೆಯದಾಗಿ ಅಲ್ಲ ಸರ್, ಅದು ಸರ್ ಈಗ ಪರ್ಸ್ನಲಿ ಗಂಡ ಹೆಂಡತಿ ಅಂದ್ರೆ ಜಗಳ ಎಲ್ರಿಗೂ ಇರುತ್ತೆ. ನಾನು ಅದ್ರಲ್ಲಿ ಜಗಳನೂ ಮಾಡಿಲ್ಲ. ಇದು ನಡೆದಿರೋದು ಜೂನ್ 20ನೇ ತಾರೀಕು. ಅದರಲ್ಲೂ ಈ ಆಡಿಯೋನ ಏನು ಪಬ್ಲಿಷ್ ಮಾಡ್ತಿದಾರಲ್ಲ ಆ ನೀಚರು, ಅವರು ಬಂದು ನನ್ನ ಯಜಮಾನರನ್ನ ಚಿಕ್ಕಪ್ಪ. ಸೊ ಅವ್ರ ಮಧ್ಯೆ ಸುಮಾರು ಗಲಾಟೆ. ಅವ್ರು ಕಂಡ್ರೇನೆ ಅವರು ಎಂತೆಂಥ ಪದಗಳು ಬರ್ಸ್ತಿದ್ರು ಅವ್ರಿಗೆ ಅನ್ನೋದೇ ಅವ್ರಿಗೆ ಗೊತ್ತಿರಬೇಕು. ಆ ಥರದ್ದು ಆತನ್ನೇ ದೂರ ಇಟ್ಟಿವರು ಕೊನೆಯ ದಿನಗಳಲ್ಲಿ ಅವ್ರ ಜೊತೆ ಸೇರ್ಕೊಂಡು ಮತ್ತೆ ಒಂದಾಗ್ತಾರೆ ಸರ್. ಆ ಟೈಮಲ್ಲಿ ಇವರು ನನ್ನ ಚಿಕ್ಕಪ್ಪ ಅಂದರೆ ನಮ್ಮ ಯಜಮಾನರಿಗೆ ಚಿಕ್ಕಪ್ಪ ಆದರೆ ನನಗೆ ಮಾವ. ನಮ್ಮಿಬ್ಬರು ಮಧ್ಯೆ ನನ್ನ ಮಗುನ ತುಂಬ ಇಷ್ಟಪಡ್ತಾರೆ ಅವರು. ಈ ಥರ ಕಾನ್ವರ್ಸೇಷನಲ್ಲಿ ಸಂಬಂಧಿಕ ಅನ್ನೋ ಕಾರಣಕ್ಕೆ ನೋಡಿ ಮಗುನ ಅಡ್ಮಿಟ್ ಮಾಡಿರ್ತೀನಿ. ತುಂಬ ಕೆಮ್ಮು ಜ್ವರಗಳಾದ್ದು ದಾಖಲೆ ನನ್ನದ್ರಲ್ಲಿ ಅಳಿಸಿದ್ರು. ನಮ್ಮ ಯಜಮಾನ್ರು ಇದ್ರಲ್ಲಿ ಇಕ್ಕದೆ ಪೊಲೀಸ್ ಇದ್ರಲ್ಲೂ ಇರುತ್ತೆ ಸರ್ ರೆಕಾರ್ಡ್. ಸಾಮಾನ್ಯವಾಗಿ ಏನು ಬಿಟ್ಬಿಡಲ್ಲ. ನಾನೇನು ನಮ್ಮ ಯಜಮಾನ್ರಿಗೆ ಸೂಸೈಡ್ ಮಾಡ್ಕೊಳ್ಳೋದು ಪ್ರಚೋದನೆನೂ ಮಾಡಿಲ್ಲ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಜಗಳ ಪಗಳ ಇಲ್ಲ. ಅವ್ರು ನನ್ನ ಹೆಸರಿಡ್ದು ಕರೆದಂಥ ವ್ಯಕ್ತಿ ಅಲ್ಲ ನಮ್ಮ ಯಜಮಾನ್ರು. ಹೋಗ್ರಿ ಮರ್ಯಾದೆ, ಅಷ್ಟೇ ಪ್ರೀತಿ ನನ್ನ ಮೇಲೆ ಇದೆ, ನನಗೂ ಅವ್ರ ಮೇಲೆ ಅಷ್ಟೇ ಇದೆ. ಮಗು ಹುಷಾರಿಲ್ಲ, ನಾನು ಮನೆಗೆ ಬಂದೆ, ನೀವು ನನ್ನ ಮಗುನ ನೋಡಿಲ್ಲ, ಅಡ್ಮಿಟ್ ಮಾಡಿದ್ದೀನಿ ಅಂತ ಹೆಂಡತಿ ಕೇಳೋದು ತಪ್ಪ ಸರ್. ಅದಕ್ಕೆ ಅವರು ಏನೇನೋ ಉದಾಹರಣೆ ಕೋಪದಲ್ಲಿ ಏನೋ ಅವ್ರಿಗೆ ಈ ಸಿನಿಮಾ ಪ್ರೆಷರ್ಗಳಿಂದ ಅವ್ರು ಒಂದು ಮಾತಂತಾರೆ, ನನ್ಗೆ ತುಂಬ ಕಷ್ಟ ಇದೆ. ಆ ಕಾನ್ವರ್ಸೇಷನ್ ನೋಡಿ ದೀಕ್ಷಿತ್ರೆ ನೀವೇ ಒಂಚೂರು ಹೇಳಿ ಅಂತ ಒಂದು ಪರ್ಸ್ನಲಿ ರಿಕ್ವೆಸ್ಟಲ್ಲಿ ನಾನು ಅವ್ರಿಗೆ ಆಡಿಯೋನ ಕಳಿಸ್ತೀನಿ. ಏನ್ರಿ ಕರ್ಮ ಇದು ಅನ್ನೋದು ಅವರು ನನಗೆ ಮೆಸೇಜು ರಿಪ್ಲೈ ಮಾಡ್ತಾರೆ. ದೀಕ್ಷಿತ್ರು ಫೋನ್ ಮಾಡಿ ಇಬ್ಬರು ಮಾತಾಡ್ತೀವಿ ಸರ್, ಅದನ್ನು ಕೊಟ್ಟಿಲ್ಲ. ಈ ಥರ ಗಂಡ ಹೆಂಡತಿ ಸಂಬಂಧದ ವಿಡಿಯೋನ ಅವ್ರ ಕೊನೆ ಆಡಿಯೋ ವಿಡಿಯೋ ಅಂತ ಪಬ್ಲಿಷ್ ಮಾಡ್ತಿರೋ ನೀಚರಿಗೆ ನಿಜವಾಗ್ಲೂ ಏನಂತ ಕರಿಬೇಕು ಅನ್ನೋದು ಗೊತ್ತಿಲ್ಲ ಸರ್. ಇದು ನಮ್ಮ ಪರ್ಸ್ನಲಿ ವಿಚಾರ. ಯಾರ ಮನೇಲೂ ಈ ಥರ ಕಾನ್ವರ್ಸೇಷನ್ ನಡೆಯೋದೇ ಇಲ್ಲ ಅಂದರೆ ನಾನು ಅದನ್ನ ಒಪ್ಕೋತೀನಿ ಸರ್. ಆಮೇಲೆ ಏನು ಹೇಳ್ತಾರೆ, ಏನು ಈ ದುಡ್ಡಿನ ಸಮಸ್ಯೆ, ದುಡ್ಡಿನ ಮಗು ಹುಷಾರಿಲ್ಲ. ನಾನು ಅಲ್ಲಿ ದುಡ್ಡಿನ ಪ್ರಶ್ನೆನೇ ಇಟ್ಟಿಲ್ಲ. ಆಡಿಯೋನ ನೀಟಾಗಿ ಕೇಳಿ ಸರ್. ನಾನು ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ನಾ? ನಾನು ಯಾವತ್ತಿಗೂ ಅವ್ರ ಹತ್ರ ದುಡ್ಡು ನನ್ನ ಎಲ್ಲ ಮೆಸೇಜ್ನು ತೆಗೆದು ನೋಡಿ ಅವ್ರು ಹೇಳ್ತಾರೆ ಹೊರತಾಗಿ ನಾನು ಯಾವತ್ತೂ ದುಡ್ಡು ಅವ್ರ ಮುಂದೆ ಇಟ್ಟಿಲ್ಲ. ಅಬ್ವಿಯಸ್ಲಿ ಮಗು ಹುಷಾರಿಲ್ಲ ಅಂದರೆ ತೋರಿಸ್ಬೇಕಾದ್ರೆ ಅವ್ರ ಕರ್ತವ್ಯ. ನಾನು ಅದನ್ನು ಕೇಳಿಲ್ಲ ಸರ್. ದುಡ್ಡಿಗೆ ನೋಡಿಲ್ಲ, ಮಗು ನಿಮ್ಮನ್ನ ನೆನೆಸ್ಕೊಂಡು ಕೊರಗ್ತಿದೆ, ನೋಡಿ ಅಟೆಂಡ್ ಮಾಡಿ ಅನ್ನೋದು ತಪ್ಪ. ಮೇಡಮ್ ಅವ್ರು ಕೊನೆ ಹೆಸರು ಹೇಳಿದಾಗ ಒಂದು ಚರ್ಚೆ ಆಯಿತು. ನೀವು ಅದಕ್ಕೊಂದು ಸ್ಪಷ್ಟನೆ ಕೂಡ ಕೊಟ್ಟು ಪತ್ರ ಬರೆದ್ರಿ. ಅವರ ಸಾಲದ ಸುಳಿಗೆ ಸಿಕ್ಕಿದ್ರು, ಈ ಥರದ ವಿಚಾರ ಇವತ್ತು ಈ ಮುಖಾಂತರ ಸ್ಪಷ್ಟಪಡಿಸೋದಾದ್ರೆ, ಅಷ್ಟೊಂದು ಗುರುಪ್ರಸಾದ್ ಅವರು ಸಾಲ ಮಾಡಿದ್ರ, ಸಮಸ್ಯೆ ಇತ್ತ, ಹೇಗೆ ಸರ್? ಸಾಲ ಅನ್ನೋದು ಎಲ್ಲೂ ಮಾಡಿಲ್ಲ ಸರ್. ಅವ್ರು ಯಾವ ಸಾಲ ಅಂತ ಇದ್ದಿದ್ರೆ ಯಾರು ಬಂದು ಕೇಳಿಲ್ಲ. ಯಾರ ಹತ್ರ ಎಲ್ಲಿದೆ ಸರ್? ಏನಕ್ಕೆ ಸಾಲ ಮಾಡಬೇಕು? ಅವ್ರು ಬದುಕೋದಕ್ಕೆ ಅವ್ರು ದುಡಿಮೆ ಮಾಡ್ಕೋತಾ ಇದ್ರು ಸರ್. ಸಾಲ ಅಂತ ಎಲ್ಲೂ ಮಾಡಿಲ್ಲ. ಸಾಲ ಮಾಡೋದೇ ಬೇಡ, ಅದರಿಂದ ನನಗೆ ಕೆಟ್ಟ ಹೆಸರು ಬರಬಾರ್ದು. ಯಾವುದೇ ರೀತಿ ಅವರು ಸಾಲಗಳನ್ನ ಮಾಡ್ಕೊಂಡಿಲ್ಲ ಸರ್. ಮೇಡಮ್ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಒಂದಿಷ್ಟು ಎಲ್ಲೋ ಕೇಳಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನ ಇದು. ಮೀನ್ಸ್ ಅಂದರೆ ಈಗ ನಾನು ಮಾತಾಡ್ತಾ ಇದ್ದೆ ಒಂದಿಷ್ಟು ಅವ್ರ ಆಪ್ತ ಬಳಗದ ಹತ್ರ, ಸುಮಿತ್ರಾ ಅವರು ಗುರುಪ್ರಸಾದ್ ಅವರು ಮದುವೆ ಆಗಿರೋದು ನಿಜಾನ, ಹೇಗೆ ಏನು ಅಂತ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅಲ್ಲ, ಈ ಚರ್ಚೆ ಆಗ್ತಾ ಇದೆ, ನಿಮ್ ಗಮನಕ್ಕೂ ಬಂದಿರುತ್ತೆ. ಅದಕ್ಕೆ ಈ ಮುಖಾಂತರ ಒಂದು ಸ್ಪಷ್ಟನೆ. ಇವ್ರು ಯಾರು ನನ್ನ ಆಡಿಯೋ ಇಟ್ಕೊಂಡು ಇದೇ ನಮ್ಮ ಚಿಕ್ಕಪ್ಪನೇ ನಿಂತ್ಕೊಂಡು ಮದುವೆ ಮಾಡಿದ್ದು, ಅವರೇ ತಾಲಿ ಕೊಡ್ಸಿದ್ದು, ಅದೇ ಗ್ರೂಪಲ್ಲಿ ನಮ್ಮ ಏನು ಗ್ರೂಪ್ ಮಾಡಿದ್ರು ಆ ತಂಡದವರೇ ಮದುವೆ ಮಾಡಿಸಿದ್ದು. ಮದುವೆ ಫೋಟೋಸ್ಗಳಿದೆ, ಮದುವೆ ವೆಡ್ಡಿಂಗ್ ಕಾರ್ಡ್ ಇದೆ, ಎಲ್ಲಾನು ಇದೆ ಸರ್. ಸಾಕ್ಷಿ ಸಮೇತ ಎಲ್ಲ ರೆಡಿ ಇದೆ ಸರ್. ಏನು ಆ ಥರ ಇದ್ರಲ್ಲೇನಿಲ್ಲ. 50 ಜನಕ್ಕೆ ಊಟ ಹಾಕಿದ್ದೀವಿ ಸರ್. 500 ಜನಕ್ಕೆ ಹಾಕಿಲ್ಲ, 50 ಜನಕ್ಕೆ ಊಟ ಹಾಕಿ ಮದುವೆ ಆಗಿದ್ದೀವಿ ಸರ್. ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀವಿ. ಆ ಫೋಟೋಸ್ ಎಲ್ಲವೂ ವಿತ್ ಫೋಟೋ, ವಿಡಿಯೋ, ಆಡಿಯೋ ಎಲ್ಲರೂ ಇದೆ. ಅವ್ರಗಳ ಹತ್ರನೇ ಇದೆ ಸರ್, ಏನಿಲ್ಲ. ಈಗ ಮೊದಲು ಈ ತರದ ಸುದ್ದಿ ಬಂದಾಗ ಎಲ್ಲ ಒಂದ್ ರೀತಿ ಪ್ರಚಾರದ ಗಿಮಿಕ್ ಇರುತ್ತೆ, ಸಿನಿಮಾದವ್ರದ್ದು ಅನ್ನುವಂತ ವಿಚಾರ ಬಂತು. ಪ್ರಚಾರ ಅಲ್ಲ, ಇದು ಸೀರಿಯಸ್ ಆಗಿ ಇಬ್ಬರ ನಡುವೆ ಜಟಾಪಟಿ. ಈಗ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇದೆ. ಈಗ ಹೆಂಗೆ ಇದನ್ನು ಬಗೆಹರಿಸಿಕೊಳ್ಳುವಂತ ಪ್ಲಾನ್ ಇದೆ? ಹೆಂಗೆ ಸಿನಿಮಾನ ರಿಲೀಸ್ ಮಾಡುವಂತ ಪ್ಲಾನ್ ಇದೆ? ಮತ್ತೆ ಅವರ ಮತ್ತೆ ನಿಮ್ಮ ನಿರ್ಮಾಪಕರು ಮತ್ತೆ ನಿಮ್ಮ ನಡುವಿನ ಒಪ್ಪಂದಕ್ಕೆ ಏನ್ ಪ್ಲಾನ್ ಮಾಡಿದೆ ಸರ್? ಒಪ್ಪಂದ ಅನ್ನೋದು ಮಾತುಕತೆ ಕರೆದಾಗ ನಾನು ಕೇಳ್ತೀನಿ ಸರ್ ಪ್ರಶ್ನೆಗಳನ್ನ. ಸರ್ ನೋಡಿ ಸರ್, ಸಿನಿಮಾ ಕಂಪ್ಲೀಟ್ ಮಾಡಕ್ ಕೇಳಿದ್ರಿ, ಕೊಟ್ಟಿದ್ದೀನಿ. ಸಿನಿಮಾ ಕಂಪ್ಲೀಟ್ ಮಾಡೋದು ಬಿಟ್ಟು ನಿಮ್ಮ ಹೆಸರಿಗೆಲ್ಲ ಬದಲಾವಣೆ ಮಾಡಿಕೊಂಡು ಫೋರ್ಜರಿಗಳು ಮಾಡಿಕೊಂಡು ಈ ಥರ ಎಲ್ಲ ಮಾಡಿದಾಗ ಏನು ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂದಾಗ ಅವ್ರು ಸ್ಪಂದಿಸಲ್ಲ ಸರ್. ಹಾಗಾಗಿ ನಾನು ನ್ಯಾಯಾಲಯಕ್ಕೆ ಹೋಗಲೇಬೇಕಾಗಿದೆ. ಯಾಕಂದ್ರೆ ನನಗೆ ನನ್ನ ಮಗು ನೆಕ್ಸ್ಟು ನಮ್ಮ ಮುಂದಿನ ಜೀವನಕ್ಕೆ ಎಲ್ರಿಗೂ ಸರ್, ಎಲ್ಲರೂ ದುಡಿಮೆ ಮಾಡಿನೇ ಬದುಕಬೇಕು ಸರ್. ಯಾವುದೋ ಎಲ್ಲಿಂದನೂ ಉದ್ರಿ ಬಂದು ಯಾರೂ ಇದು ಮಾಡಲ್ಲ. ಇರೋ ಜಾಗಕ್ಕೆ ತಗೊಂಬಂದು ಕೊಟ್ಟು ಊಟ ತಿಂಡಿ ಮಾಡ್ಕೊಂಡಿರಿ ಅನ್ಬೋದು. ಅಥವಾ ಯಾರೇ ನನಗೆ ಸಹಾಯಕ್ಕೆ ನೆರವಿಗೆ ನಿಂತ್ಕೊಂಡಿದ್ದೀನಿ ಅಂದರೆ ಸರ್, ಯಾರನ್ನೇ ಕೇಳಿ ಸರ್, ಯಾರ ಹತ್ರನೇ ಯಾರು ನನಗೆ ಸಹಾಯ ಮಾಡಕ್ಕೆ
ಮುಂದೆ ಬಂದು ನಿಂತು ನನಗೆ ಸಹಾಯ ಮಾಡಿದ್ದಾರೆ, ನನಗೆ ನನ್ನ ಮಗುಗೆ. ಇದೇ ಸಿನಿಮಾದವರು ಒಂದೇ ಒಂದು ₹5 ಚಾಕ್ಲೇಟು ಏನು ಹೇಳಿದ್ರು, ₹5 ಚಾಕ್ಲೇಟು ಕೂಡ ನನ್ನ ಮಗುಗೆ ಇಸ್ಕೊಂಡು ಕೊಟ್ಟಿಲ್ಲ ಸರ್. ನನ್ನ ಗಂಡ ತೀರ್ಕೊಂಡಾಗಿಂದ ಯಾರು ನನಗೆ ಆರ್ಥಿಕವಾಗಿ ಆಗಲಿ, ಹಿಂದೆ ಆಗಿ ಮುಂದೆ ಆಗಿ ಯಾರು ಬಂದು ನನಗೆ ಹಣಕಾಸು ಆರ್ಥಿಕ ವ್ಯವಸ್ಥೆಗಳು ಯಾರು ಮಾಡಿಲ್ಲ ಸರ್ ಸದ್ಯಕ್ಕೆ. ಎಸ್ ಮೇಡಮ್, ಈಗ ಹೆಂಗೆ ನಾಳೆ ಇನ್ನೇನು ರಿಲೀಸ್ಗೆ ಪ್ಲಾನ್ ಆಗಿದೆ, ಸೊ ಜೊತೆಗೆ ನಿಂತು ರಿಲೀಸ್ ಮಾಡ್ತೀರಾ ಅಥವಾ ಮತ್ತೆ ಪೋಸ್ಟ್ಪೋನ್ ಮಾಡುವಂಥದ್ದು? ಎದ್ದೇಳು ಮಂಜುನಾಥ ಟು ಗುರು ಪ್ರಸಾದ್ ಅವರ ಒಂದು ಕೊನೆ ಕನಸು ಜೊತೆಗೆ ಸಿನಿಮಾ, ಹಾಗಾಗಿ ಈ ಸಿನಿಮಾ ತಡೆ ಆಗಿರೋದು ನ್ಯಾಯಕ್ಕೋಸ್ಕರ ಸರ್, ಸಿನಿಮಾಗೆ ತಡೆ ಆಗಿಲ್ಲ. ಸಿನಿಮಾದಿಂದ ಮಾಡಿರೋ ಕೆಲವು ನೀಚರು ಮೋಸ ಮಾಡಿರೋಂಥ ವ್ಯಕ್ತಿಗಳಿಗೆ ಅಲ್ಲಿ ಆ ವ್ಯಕ್ತಿಗಳಿಗೆ ಸರಿಯಾದ ನನಗೆ ನ್ಯಾಯ ಕೊಡಿಸಿದ್ಮೇಲೆ ಆ ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗುತ್ತೆ ಸರ್. ಖಂಡಿತ ನ್ಯಾಯ ಸಿಕ್ಕಿದ್ಮೇಲೆ ನ್ಯಾಯ ದೇವತೆನ ನಂಬಿದ್ದೀನಿ, ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ಆ ನ್ಯಾಯ ಬಂದ್ಮೇಲೆ ಖಂಡಿತ ಸಿನಿಮಾ ರಿಲೀಸ್ ಆಗುತ್ತೆ. ಫ್ರೆಂಡ್ಸ್ ಫೋರಮ್ ಅಲ್ಲಿ ಸಿನಿಮಾ ಆಗಿದೆ, ಸೊ ಬೇರೆ ನಾವು ದುಡ್ಡು ಹಾಕಿ ಸಿನಿಮಾ ಮಾಡಿದ್ವಿ. ಜೊತೆಗೆ ರಮೇಶ್ ಅವರು ಸಪೋರ್ಟಿವ್ ಆಗಿ ಕೋ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ. ಸೊ ಈ ಗುರುಪ್ರಸಾದ್ ಅವರ ಒಂದು ಅಂದರೆ ಪ್ರೊಡ್ಯೂಸರ್ ಆಗಿರಲಿಲ್ಲ, ಜಸ್ಟ್ ಡೈರೆಕ್ಟರ್ ಆಗಿದ್ರು. ಸೊ ಹಾಗಾಗಿ ನಾವು ಅವರಿಗೆ ಶೇರ್ ಕೊಡೋಕೆ ಕೂಡ ಒಪ್ಪಿದ್ವಿ. 51% ರಿಲೀಸ್ ಆದಮೇಲೆ ಬರೋ ಲಾಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಅವರು ಬಿಫೋರ್ ಕೇಳ್ತಾ ಇದ್ದಾರೆ ಅನ್ನೋಂಥ ವಿಚಾರ. ಸರ್ ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಅಂದ್ರೆ ಏನ್ ಅರ್ಥ ಸರ್? ಇವಾಗ ಯಾರ್ ವ್ಯಾಲ್ಯೂ ನೋಡ್ಕೊಂಡು ಸಿನಿಮಾ ರೆಡಿ ಆಗಿದೆ ಸರ್? ಈಗ ಅದಕ್ಕೇನು ಸರ್ ಇನ್ವೆಸ್ಟ್ಮೆಂಟ್? ಯಾರ್ ಫೇಸ್ ವ್ಯಾಲ್ಯೂಗೆ ಇನ್ವೆಸ್ಟ್ಮೆಂಟ್ ಸರ್ ನೀವೇ ಹೇಳಿ. ಸೊ ಅವ್ರ ಫೇಸೇ ಅಲ್ವಾ ಸರ್ ಒಂದು ಇನ್ವೆಸ್ಟ್ಮೆಂಟು. ಅವ್ರ ಕಲೆ, ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಕ್ರಿಪ್ಟು, ಅವ್ರ ಡೈಲಾಗು, ಅವ್ರ ಚಿತ್ರಕಥೆ, ಅದು ಆ ಸ್ಕ್ರೀನ್ ಪ್ಲೇಗೇನೆ ಅಲ್ವಾ ಸರ್ ಪೇಮೆಂಟು. ಅದಕ್ಕೆ ಪೇಮೆಂಟ್ ಇಲ್ಲ, ಅವ್ರ ಶ್ರಮಕ್ಕೆ ಪೇಮೆಂಟ್ ಇಲ್ಲ. ತನ್ನ ತಲೆಯಲ್ಲಿ ಹುಟ್ಟಿರೋ ಸರ್ ಎಲ್ಲ ಸಿನಿಮಾ ಅದ್ಭುತವಾಗುತ್ತೆ ಅನ್ನೋದಿಲ್ಲ, ಎಲ್ಲ ಸಿನಿಮಾ ಕೆಟ್ಟದಾಗಿರುತ್ತೆ ಅನ್ನೋದು ಇಲ್ಲ ಸರ್. ಏನೋ ಒಂದು ನಮ್ಮ ಸಿನಿಮಾ ಅಂತ ಶುರು ಮಾಡಿದಾಗ ಅದಕ್ಕೊಂದು ಬೆಲೆ ಅನ್ನೋದು ಇರುತ್ತಲ್ಲ ಸರ್. ಆ ಬೆಲೆ ಅನ್ನೋದು ಅವ್ರ ಫ್ಯಾಮಿಲಿಗೆ ಒದಗಬೇಕಲ್ವ ಸರ್, ನ್ಯಾಯಯುತವಾಗಿ ಒದಗಬೇಕು. ಎಲ್ಲ ಸಿನಿಮಾ ಲಾಭ ಮಾಡುತ್ತಾ ಸರ್? ಲಾಭದಲ್ಲಿ ತಗೊಳ್ಳಿ ಅನ್ನೋದು ಇವ್ರೇನೋ ಪ್ರಶ್ನೆಗಳು ಇಡ್ತಿದಾರಲ್ಲ ಸರ್, ಅದು ಅವ್ರಿಗೆ ಮಾಡಿದ್ರು. ನಮಗೆ ನ್ಯಾಯ ಕೊಡಿ ಸರ್. ಈಗ ನನಗೆ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್. ಸರ್ ನ್ಯಾಯ ಕೇಳ್ಕೊಂಡು ನ್ಯಾಯದ ಮೆಟ್ಲೇರಿದ್ದೀನಿ. ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯ ಪರವಾಗಿ ನಿಂತಿದ್ದೀನಿ. ನ್ಯಾಯ ಸಿಕ್ಕದ ಮೇಲೆ ಸಿನಿಮಾ ಅದ್ಭುತವಾಗಿ ರಿಲೀಸ್ ಆಗುತ್ತೆ ಸರ್. ಥ್ಯಾಂಕ್ಸ್. ಎಸ್, ಇದಿಷ್ಟು ಗುರುಪ್ರಸಾದ್ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಟೆಗ್ಗಿನ್, TV9 ಬೆಂಗಳೂರು.